ನಮ್ಮ ಹತ್ರ 140 ಕುರಿ ಇದಾವಲ್ಲ ಸರ್. ಒಂದ್ ತಿಂಗಳಿಗೆ 1,000 ಲಾಭನೂ ಬರುತ್ತೆ. ಇದನ್ನ ಮೇಯ್ಸೋದು 2 ತಿಂಗಳ ಸರ್. ನಾವು ಮೇಯ್ಸೋದು ಒಂದು ತಿಂಗಳಿಗೆ 140 ಮರಿ ಅಂದ್ರೆ 1,40,40,000 ರೂಪಾಯಿ. 2 ತಿಂಗಳಂದ್ರೆ 2,80,000 ರೂಪಾಯಿ ಆಯ್ತು ಸರ್. ನಾವು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಇಷ್ಟು ಬರ್ತಿತ್ತ ಸರ್? ನಾವು ಯಾವ್ದಕ್ ಕಡಿಮೆ ಇದೀವಿ ಸರ್? ನಾವು ಡಿಗ್ರಿ ಓದಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಸರ್. ನಾವು ಹೋಗಿಲ್ಲ. ಇದರಲ್ಲೇ ನಾವು ನಮ್ಮ ಬದುಕನ್ನು ಕಟ್ಕೊಂಡಿದೀವಿ. ಈ ಕುರಿ ಬಿಸ್ನೆಸ್ ಏನೈತಲ್ಲ ಒಂಥರ ATM ಇದ್ದಂಗೆ ಸರ್. ರೈತರು ಏನಂದ್ರೆ ಒಳ್ಳೆ ಆದಾಯ ಮಾಡ್ಬೇಕಪ್ಪ ಅಂದ್ರೆ ಸರ್ ಕೆಂಗೂರಿನೇ ಸಾಕಾಣಿಕೆ ಮಾಡ್ಬೇಕು. ಮಾರ್ಕೆಟಿಂಗ್ ಚೆನ್ನಾಗೈತೆ, ಮತ್ತೆ ಗ್ರೋತಿಂಗ್ ಚೆನ್ನಾಗೈತೆ. ಸಣ್ಣ ಮರಿ ತಗೊಂಬಂದು ಯಾವುದೇ ಕಾರಣಕ್ಕೂ ಸಾಕ್ಬೇಡಿ. ಒಂದು 15 kg ಮಿನಿಮಮ್ ಮರಿ ಇರ್ಬೇಕು ಸರ್. ಒಂದು 2 ಇಂಚ್ ಕೊಂಬ್ ಬಂದಿರ್ಬೇಕು. ಆ ತರ ಮರಿ ತಗೊಂಬಂದು ಸಾಕಾಣಿಕೆ ಮಾಡಿದ್ರಿ ಸರ್ ಒಳ್ಳೆ ಲಾಭ ಮಾಡ್ಬೋದು ಸರ್. ಹೊಸದಾಗಿ ಸಾಕಾಣಿಕೆ ಮಾಡ್ಬೇಕನ್ನೋರು ಆದಷ್ಟು ಹುಷಾರಾಗಿ ಮರಿನೂ ತಗೊಳ್ಳಿ. ಸ್ಟಾರ್ಟಿಂಗ್ ಒಂದು 50-100 ಹಾಕಕ್ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಎಷ್ಟು ಅನುಭವ ಐತೆ ಅಂದ್ರೆ ಹಾಕಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಒಂದು 20 ಮರಿ ತಗೊಳ್ಳಿ. ಯಾರು ಅನುಭವ ಐತೆ ಅಂತವ್ರಿಂದ ಮರಿ ತಗೊಂಡು 20 ಮರಿಯಿಂದ 100 ಮರಿ ಸಾಕೋ ಕೆಪಾಸಿಟಿ ತಾನೇ ಬರುತ್ತೆ ಸರ್. ಅದು ಸರ್ ಈ ಕುರಿ ಸಾಕಾಣಿಕೆ ಏನೈತಲ್ಲ ಸರ್, ಇದ್ರಾಗ ಏನು ನಾವು ಜಾಸ್ತಿ ಕಷ್ಟ ಪಡ್ಬೇಕನ್ನೋದು ಏನಿಲ್ಲ ಸರ್. ಬೆಳಗ್ಗೆ 1 ಅವರ್, ಮಧ್ಯಾಹ್ನ 1 ಅವರ್, ಮತ್ತೆ ಸಾಯಂಕಾಲ 1 ಅವರ್ ಇದ್ರಲ್ಲಿ ಕೆಲಸ ಮಾಡ್ಬೇಕು ಸರ್. ಎನಿ ಟೈಮ್ ಕೆಲಸ ಏನು ಇರಲ್ಲ ಸರ್. ಕುರಿನ ರೈತರ ಮಕ್ಕಳೇ ಸಾಕಾಣಿಕೆ ಮಾಡ್ಬೇಕಂತ ಏನಿಲ್ಲ ಸರ್. ನಮ್ಮಂತ ಯುವಕರಾಗಿರ್ಬೋದು, ಮತ್ತೆ ಗೌರ್ಮೆಂಟ್ ಕೆಲಸ ಮಾಡೋರು ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಬೇರೆ ಬೇರೆ ಕೆಲಸ ಮಾಡೋರು ಇದನ್ನು ಸಾಕಾಣಿಕೆ ಮಾಡ್ಬೋದು ಸರ್. ನಮಸ್ಕಾರ, ನಮ್ಮ ಹೆಸರು ಕರಿಯಪ್ಪ ಅಂತೇಳಿ. ನಮ್ದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕೂಕನಪಳ್ಳಿ ಅಂತೇಳಿ ಸರ್ ನಮ್ಮೂರು. ಕುರಿ ಒಂಥರ ATM ಇದ್ದಂಗೆ ಸರ್. ನೋಡ್ಬೋದು ನಮ್ಮ ಶೆಡ್ಡಲ್ಲೆಲ್ಲ ಈಗ ಸುಮಾರು 140 ಮರಿ ನಾವು ಸಾಕಾಣಿಕೆ ಮಾಡಿದ್ವಿ ಸರ್. ಈಗ ಸರ್ ನಾವು ಇದು ಕೂಕನಪಳ್ಳಿ ಸಂತೆ ಒಳಗೆ ಇಲ್ಲ ಸಿಂಧನೂರು ಸಂತೆ ಒಳಗೆ ಆಯ್ಕೆ ಮಾಡ್ಕೊಂಡ್ ಬರ್ತೀವಿ ಸರ್. ಸಂತೆ ಒಳಗೆ ಆಯ್ಕೆ ಮಾಡೋದಂದ್ರೆ ಮೇನ್ ಇಂಪಾರ್ಟೆಂಟ್ ಸರ್. ಅದು ಈ ತರ ಕಲರ್ ಮತ್ತೆ ಶೈನಿಂಗ್ ಮತ್ತೆ ಈ ತರ 2 ಇಂಚು ಕೊಂಬ್ ಸತಿಗೆ ಬಂದಿರ್ಬೇಕು ಸರ್. ಈ ತರ ಈಗ ಸಂತೆ ಒಳಗೆ ಒಂದು 50-100 ಮರಿ ಲಾಟ್ ಇರುತ್ತೆ ಸರ್. ಅದರಲ್ಲಿ ಸ್ವಲ್ಪ ಸಣ್ಣ ದೊಡ್ಡ ಮತ್ತೆ ಏನೋ ಕಾಯಿಲೆ ಇರೋವು ಅದ್ರಾಗೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿರುತ್ತೆ ಸರ್. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಒಂದು 500 ರೂಪಾಯಿ ಜಾಸ್ತಿ ಆಗ್ಲಿ, ಅದರಲ್ಲಿ 50 ಮರಿಲಿ ಒಂದು 30 ಮರಿ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ನೋಡ್ಬೋದು ಎಲ್ಲ ನಮ್ಮ 140 ಮರಿ ಒಂದೇ ಸೈಜಲ್ಲಿ ಇದಾವೆ ಸರ್. ನಾವು ಅಂದ್ರೆ ಒಮ್ಮಿಗೆ ನಾವು 100-200 ತಗೊಂಬಂದಿಲ್ಲ ಸರ್. ಸ್ಟಾರ್ಟಿಂಗು ಒಂದು 20-30 ವಾರ ಪ್ರತಿ ವಾರನೂ ತಗೊಂಬಂದು ನಾವು ನಮ್ಮ ಶೆಡ್ ಒಳಗೆ ಹಾಕಂತೀವಿ ಸರ್. ನಾವು ಸುಮಾರು ಜನ ದಲ್ಲಾಳಿಗಳು ಇರ್ತಾರೆ ಸರ್. ಆದಷ್ಟು ನಾವು ರೈತರ ಹತ್ರ ಹೋಗಿ ಖುಷಿಯಿಂದ ಮಾತಾಡ್ಕೊಂಡು ನಾವು ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು ಸರ್. ನಾವೇನಾದ್ರು ದಲ್ಲಾಳಿ ಮುಖಾಂತರ ಸಂತೆಗಳಿಗೆ ಹೋದ್ರೆ ಆ ರೈತರ ಹತ್ರ ಒಂದು ರೇಟ್ ಮಾತಾಡ್ಕೊಂಡು ನಮಗೊಂದು ರೇಟ್ ಹೇಳಿ ಎಲ್ಲ ಯಾಮಾರಿಸಿ ಬಿಡ್ತಾರೆ ಸರ್. 6,500-7 ಸಾವಿರ ಮರಿ ಇದ್ರೆ ಅದು ಗೊತ್ತಾಗ್ಲಾರ್ದಂಗೆ ಒಂದು 7-7.5 ಸಾವಿರ ಮಾತಾಡ್ಬಿಟ್ಟಿರ್ತಾರೆ ಸರ್. ನೋಡ್ಬೋದು ಸರ್, ಇವೆಲ್ಲ ಕೆಂಗುರಿ ತಳಿಗಳು ಸರ್. ನಾವು ನಮ್ಮ ಸಿಂಧನೂರು ಕೂಕನಪಳ್ಳಿ ಒಳಗೆ ಸಿಗ್ತಾವ ಸರ್. ಮತ್ತೆ ಅದು ಬಿಟ್ರೆ ಮತ್ತೆ ಅಮ್ಮಿನಗಡ ಸಂತೆ ಬಿಳಿ ಮರಿ ಎಳಗ ಸರ್, ಬಕ್ರೀದ್ ಪರ್ಪಸ್ ಹಾಕ್ತಿವಲ್ಲ ಆ ಮರಿನೂ ಸಾಕಾಣಿಕೆ ಮಾಡ್ತೀವಿ ಸರ್. ಇದ್ರ ಹಿಂದಿನ ಬ್ಯಾಚ್ ಇತ್ತು ಸರ್, ಎಲ್ಲ ಒಂದು 200 ಮರಿ ಇತ್ತು. ನಾವು ಬಕ್ರೀದಿಗೆ ಅವನ್ನೆಲ್ಲ ಕೊಟ್ಟಿವಿ. ಇವಾಗ ಒಂದ್ ಸ್ವಲ್ಪ ಮಳೆಗಾಲಲ್ಲ, ನಾವು ಅಷ್ಟು ಮೇಂಟೈನ್ ಮಾಡೋದ ಆಗಲ್ಲ ಅಂತೇಳಿ ಒಂದು 100-140 ಮರಿ ನಾವು ಸಾಕಾಣಿಕೆ ಮಾಡ್ತಿದ್ವಿ ಸರ್. ಈಗ ಕೆಂಗುರಿ ಆದ್ರೆ 365 ದಿನನೂ ಡಿಮ್ಯಾಂಡ್ ಐತೆ ಸರ್. ಇದು ಎಲ್ಲಾ ಕಡೆಗೆ ಮಾರ್ಕೆಟಿಂಗ್ ಚೆನ್ನಾಗೈತೆ, ಮತ್ತೆ ಗ್ರೋತಿಂಗ್ನು ಚೆನ್ನಾಗೈತೆ ಸರ್. ಇದು ಒಂದು ತಿಂಗಳಿಗೆ ಒಂದು 5-8 kg ಗ್ರೋತ್ ಬರ್ತೈತೆ. ಮಾರ್ಕೆಟಿಂಗ್ನು ಎಲ್ಲ ಕಡೆಗೆ ಚೆನ್ನಾಗೈತೆ ಸರ್. ಕೊಪ್ಪಳ ಸುತ್ತಮುತ್ತ ಭಾಗನು ಇದೇ ಚೆನ್ನಾಗಿ ಓಡುತ್ತೆ. ಮತ್ತೆ ಬೆಂಗಳೂರು, ಗೌರಿಬಿದನೂರು, ಮತ್ತೆ ಮೈಸೂರು, ಮಂಡ್ಯ, ಆಲ್ ಓವರ್ ಕರ್ನಾಟಕನು ಎಲ್ಲ ಇದು ಮಾರ್ಕೆಟಿಂಗ್ ಚೆನ್ನಾಗೈತೆ ಸರ್. ಒಂದು ಬ್ಯಾಚ್ ಹಾಕಿದ್ರಿ ಸರ್, ಒಂದು ಮರಿಗೆ ಸರ ಒಂದು ತಿಂಗಳಿಗೆ 1,000 ಲಾಭನೂ ಬರುತ್ತೆ, ಮತ್ತೆ 1,000 ಖರ್ಚುನು ಬರುತ್ತೆ. 1,000 ಹೆಂಗ್ ಬರುತ್ತೆ ಅಂತ ಹೇಳಿ ಕೇಳ್ತಾರೆ ಸರ್. ಅದನ್ನ ನಾವು ನೋಡ್ಬೋದು. ಎಲ್ಲ ನಾವು ಮೆಕ್ಕೆಜೋಳ, ಮತ್ತೆ ಕಡ್ಲೆ ಹಿಂಡಿ, ಶೇಂಗಾ ಒಟ್ಟು, ಮತ್ತೆ ರಾಗಿ ಕಡ್ಡಿ ಎಲ್ಲಾನು ಖರ್ಚು ಐತೆ ಸರ್. ಸ್ಟಾರ್ಟಿಂಗ್ ಒಂದು 100-200 ಗ್ರಾಮ್ ಕೊಡ್ತೀವಿ. ಅದಾದ್ಮೇಲೆ ಒಂದು ವಾರ ರೈಸ್ ಮಾಡ್ಕೊಂತ ಹೋಗ್ತೀವಿ ಸರ್. ಅದ್ರ ಜೊತೆ ವ್ಯಾಕ್ಸಿನ್ ಮಾಡ್ಕೋಬೇಕು. ಮತ್ತೆ PPR ವ್ಯಾಕ್ಸಿನ್, ET ವ್ಯಾಕ್ಸಿನ್, ಮತ್ತೆ ಲಿವರ್ ಟಾನಿಕ್, ಬ್ರೂಟಾನು, ಅದನ್ನೆಲ್ಲ ಪ್ರತಿ ನಾವು ಮಕ್ಳ ಜೋಪಾನ ಮಾಡಿದಂಗೆ ನಾವು ಮೇಂಟೈನ್ ಮಾಡಿದ್ವಿ ಸರ್, ಆಟೋಮೆಟಿಕ್ಲಿ ಲಾಭ ಚೆನ್ನಾಗಿ ಬರುತ್ತೆ ಸರ್. ಇದ್ರ ಒಂದು 8 ವರ್ಷದಿಂದ ನಾವು ಸಾಕಾಣಿಕೆ ಮಾಡ್ತಿದ್ವಲ್ಲ ಸರ್, ನಮಗೆ ಗೊತ್ತೈತೆ ಸರ್ ಹೆಂಗ್ ಕಷ್ಟ ಬೀಳ್ಬೇಕು, ಹೆಂಗ್ ಇದ್ರಲ್ಲಿ ಲಾಭ ತೆಗಿಬೇಕು ಅನ್ನೋದು ಎಲ್ಲ ಗೊತ್ತೈತೆ ಸರ್. ಹಾಗಾಗಿ ಇದರಲ್ಲಿ ಚೆನ್ನಾಗಿ ಪ್ರಾಫಿಟ್ ಐತೆ ಸರ್. ನಾನು ಮಾರಕ್ಕೆ ಹೋಗಲ್ಲ ಸರ್. ಎಲ್ಲ ನಮ್ಮ ಮನೆ ತವನ ಬಂದು ಫಾರ್ಮಲ್ಲೇ ತಗೊಂಡು ಹೋಗ್ತಾರೆ ಸರ್. ನಾನು ಮಾರೋದಕ್ಕೆ ಹೋಗಲ್ಲ ಸರ್. ತಗೊಂಬರೋದಕ್ಕಷ್ಟೇ ಮಾರ್ಕೆಟ್ಗೆ ಹೋಗ್ತೀನಿ. ಮತ್ತೆ ಯಾರಿಗಾನ ಬೇಕಂದ್ರೆ ರೈತರೆಲ್ಲ ಫೋನ್ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಈ ಥರ ಮರಿ ನಮಗೆ ಕೊಡಿಸ್ಕೊಡಿ ಅಂತೇಳಿ ಫೋನ್ ಮಾಡ್ಕೊಂಡು ಬರ್ತಾರಲ್ಲ ಸರ್. ಹಾಗಾಗಿ ನಾವು ಈ ಕೂಕನಪಳ್ಳಿ, ಸಿನ್ನೂರು, ಮತ್ತೆ ಅಮ್ಮಿನಗಡ, ಕೆರೂರು ಇವ್ 4 ಮಾರ್ಕೆಟಿಗೆ ನಾನು ಹೋಗ್ತೀನಿ ಸರ್. ಶೆಡ್ ನೋಡ್ಬೋದು ಸರ್, ಇದೆಲ್ಲ ಸುಮ್ಮನೆ ಸಿಂಪಲ್ ಆಗಿ ಎಲ್ಲ ಗಾಳಿ ವಾತಾವರಣ ಎಲ್ಲ ಚೆನ್ನಾಗೈತೆ ಸರ್. ಸುಮ್ಮನೆ ಮಾಮೂಲಿ 1 ಲಕ್ಷದೊಳಗೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಮನೆ ತವನೇ ಮಾಡ್ಕೊಂಡಿದ್ದೀವಿ. ಸಂತೆ ದಿನ ಸಂತೆ ಮಾಡ್ಕೊಂತೀವಿ. ಫ್ರೀ ಇದ್ದಾಗೆಲ್ಲ ಹೊಲದಲ್ಲಿ ಕೆಲಸ ಮಾಡ್ಕೊಂತ ಕುರಿ ಸಾಕಾಣಿಕೆ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಶೆಡ್ ಇದೇನೈತಲ್ಲ 30-40 ಸೈಜಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ನಾವು ಹೈಟೆಕ್ ಶೆಡ್ ಮಾಡ್ಬೇಕಂತೇಳಿ ನಮ್ಮ ತಲೆ ಇತ್ತು ಸರ್. ಬೇಡಪ್ಪ, ಒಮ್ಮೆಗೆ 10 ಲಕ್ಷ ಬಂಡವಾಳ ಹಾಕಿ ಮಾಡೋದಕ್ಕಿಂತ ಒಂದು 1 ಲಕ್ಷದಲ್ಲಿ ಶೆಡ್ ಹಾಕಿ ಇನ್ನು 9 ಲಕ್ಷದಲ್ಲಿ ನಾವು ಮರಿ ತೊಗೊಂಬಂದು ಸಾಕಿದ್ರೆ ಇದರಲ್ಲೇ ನಾವು ಒಂದು ಉನ್ನತ ಸ್ಥಾನಕ್ಕೆ ಬೆಳೆದು ಆಮೇಲೆ ಹೈಟೆಕ್ ಶೆಡ್ ಮಾಡಿ ಸಾಕ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಸಣ್ಣದಾಗಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇದ್ರಾಗ ನಾವು ತಂದಿಂದ PPR ವ್ಯಾಕ್ಸಿನ್, ಮತ್ತೆ ET ವ್ಯಾಕ್ಸಿನ್, ಮತ್ತೆ ಲಿವರ್ ಟಾನಿಕ್, ಬ್ರೂಟಾನು, ಮತ್ತೆ ಅಡಿಗೆ ಸೋಡಾ, ಮತ್ತೆ ಅವನ್ನೆಲ್ಲ ಕೊಡ್ತೀವಿ ಸರ್. ಅದಾದ್ಮೇಲೆ ಏನಾದ್ರು ಮರಿ ಎಲ್ಲ ಸುಸ್ತಿ ಇದ್ರೆ ಸಪ್ರೇಟ್ ನಿಂತ್ಕೊಂಡ್ಬಿಡೋದು ಸರ್.
ಅದಕ್ಕೆ ಏನೈತಲ್ಲ ನಾವು ಫೋರ್ಟಿವ್ರು ಮತ್ತು ಬೆಲೆಮೆನ್ ಹಿಂದೆಲ್ಲ ನಾವು ಡಾಕ್ಟರ್ನ ಯಾರನ್ನ ಕರ್ಸಕ್ಕೆ ಹೋಗಲ್ಲ ಸರ್. ಮರಿ ಎಲ್ಲ ಸುಸ್ತಿರ್ತಾವಲ್ಲ, ಈ ಥರ ವ್ಯಾಕ್ಸಿನ್ ಮಾಡ್ಕೋಬೇಕಂತೇಳಿ ನಾವೇ ಮಾಡ್ಕೊಂಡ್ಬಿಡ್ತೀವಿ ಸರ್. ಮತ್ತು ಸೀಪಾಕ್ಸ್ ಅಂತೇಳಿ ಈ ಮಳೆಗಾಲದಲ್ಲಿ ಮಳೆಯಿಂದ ಒಂದು ತಿಂಗಳು ಮುಂಚೆನೇ ಬರುತ್ತೆ ಸರ್. ಆದಷ್ಟು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು ಸರ್. ಯಾರೇ ಮರಿ ತಗೊಂಡು ಹೋದ್ರೂ ಸೀಪಾಕ್ಸ್ ಬಂದುಬಿಟ್ರೆ ಬ್ಯಾಚೇ ಹಾಳಾಗಿಬಿಡ್ತದೆ ಸರ್. ನಮ್ಮದು ಒಂದು ಒಂದು 2 ಬ್ಯಾಚ್ ಹಿಂದೆ ಸರ್, ಒಂದು 100 ಮರಿ ಇತ್ತು. ಎಲ್ಲ ಸೀಪಾಕ್ಸ್ ಅಟ್ಯಾಕ್ ಆಗಿ ನಾವು ಒಂದು 2 ಲಕ್ಷ ರೂಪಾಯಿ ಕೈ ಸುಟ್ಕೊಂಡ್ವಿ ಸರ್ ನಾವು. ಹಾಗಾಗಿ ಫಸ್ಟ್ ಯಾವುದೇ ಇದು ಬಂದ್ರೂ ನಾವು ಸೀಪಾಕ್ಸ್ ವ್ಯಾಕ್ಸಿನ್ ಮಾಡ್ಕೊಂಡು ನಾವು ಮುಂದಿನ ಕ್ರಮ ಎಲ್ಲ ಕೈಗೊಳ್ತೀವಿ ಸರ್. ಇದ್ರಾಗ ಫೀಡ್ ಸರ್ ಸ್ಟಾರ್ಟಿಂಗು ನಾವು 150-200 ಗ್ರಾಮ್ ಕೊಡ್ಬೇಕು ಸರ್. ಯಾವ ಫೀಡ್ ಕೊಡ್ಬೇಕಪ್ಪ ಅಂತೇಳಿ ನಮ್ಮ ಕಡೆ ಏನಂದ್ರೆ ಇದು ಸ್ನೇಹ ಗೋಲ್ಡ್ ಹಾಕ್ತೀವಿ ಸರ್, ಮತ್ತೆ ಮೆಕ್ಕೆಜೋಳ ಕೊಡ್ತೀವಿ, ಮತ್ತೆ ಕಡಲೆ ಹಿಂಡಿ ಕೊಡ್ತೀವಿ. ಅದ್ರ ಜೊತೆ ಬ್ರೂಟಾನ್ ಹಾಕ್ತೀವಿ, ಮತ್ತೆ ವೀಲ್ ಫ್ಲೆಕ್ಸ್ ಹಾಕ್ತೀವಿ. ಮತ್ತು ಅದ್ರ ಜೊತೆ ಇದಕ್ಕೆ ಯಾವ ವ್ಯಾಕ್ಸಿನ್ ಮಾಡ್ಕೋಬೇಕಂತೇಳಿ ನಮಗೆ ಗೊತ್ತಿರ್ತದೆ ಸರ್. ಅದಾದ್ಮೇಲೆ ಒಂದು ವಾರ ಒಂದೊಂದನ್ನು ವ್ಯಾಕ್ಸಿನ್ ಮಾಡ್ಕೊಂತಾನೆ ಹೋಗ್ತೀವಿ ಸರ್. ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಮತ್ತು ಫೀಡನ್ನು ಕೊಡಬೇಕು, ಮತ್ತು ಮೇವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇದರಲ್ಲಿ 100% ಲಾಭ ಮಾಡ್ಬೋದು ಸರ್. ಕುರಿನ ಬಿಟ್ಟು ಮೇಯಿಸೋದಂದ್ರೆ ಅದು ಬೈಲಲ್ಲಿ ಹೆಣ್ಣು ಕುರಿ ಮಾತ್ರ ಬೈಲಲ್ಲಿ ಮೇಯಿಸ್ತೀವಿ ಸರ್. ನಮ್ಮವು ಇನ್ನು ಹೆಣ್ಣು ಕುರಿ ಇದಾವಲ್ಲ, ಇದೇ ಜಾತಿನೇ ಸರ್ ಅವು. ಅಂದರೆ ದೊಡ್ಡ ಕುರಿ ಎಲ್ಲ ಬೈಲಲ್ಲಿ ಮೇಯಿಸ್ಬೇಕು. ಇವನೇನಿಲ್ಲ, ಈ ಫೀಡ್ ತಿಂತಾವಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ, ಬೈಲಲ್ಲಿ ಮೇಯಿಸಲ್ಲ. ಇದೆಲ್ಲ ಗ್ರೋತ್ ಚೆನ್ನಾಗಿ ಬರ್ತದೆ ಸರ್. ಹಂಗಾಗಿ ನಾವು ಹೊರಗಡೆ ಬಿಟ್ಟು ಮೇಯಿಸಲ್ಲ, ಶೆಡ್ಡಲ್ಲೇ ನಾವು ಚೆನ್ನಾಗಿ ಇವನು ಮೇಯಿಸ್ತೀವಿ ಸರ್. ನಮ್ಮವು 200 ಹೆಣ್ಣು ಕುರಿ ಇದಾವಲ್ಲ ಸರ್, ಅವಕ್ಕೆ 2 ಆಳು ಹೋಗ್ತಾರೆ ಸರ್. ಇಲ್ಲಿ ನೋಡ್ಬೋದು, ಇವೆಲ್ಲ 140 ಕುರಿ ಇದಾವೆ ಸರ್. ಇದಕ್ಕೆ ನಾನು ಒಬ್ಬನೇ ಮೇಂಟೈನ್ ಮಾಡ್ಕೊಂತೀನಿ ಸರ್. ಇದಕ್ಕಾದರೆ ಮತ್ತೆ ಒಂದು ಸ್ವಲ್ಪ ಕಾಯಿಲೆನೂ ಬರಲ್ಲ ಸರ್. ಯಾವನ ಬಂದ್ರೂ ಇಮಿಡಿಯೇಟ್ಲಿ ನಾವು ನೋಡ್ಕೊಂಡು ಅಬ್ಸರ್ವೇಷನ್ ಮಾಡ್ಕೊಂಡು ಅದಕ್ಕೆ ಯಾವ ಥರ ಮೆಡಿಸಿನ್ ಮಾಡ್ಬೇಕು, ಯಾವ ಥರ ವ್ಯಾಕ್ಸಿನ್ ಮಾಡ್ಕೋಬೇಕು, ಇಮಿಡಿಯೇಟ್ಲಿ ನಾವು ಮಾಡ್ಕೊಂಡಿದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ ಸರ್. ಸರ್ ಕುರಿ ಸಾಕಾಣಿಕೆ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇದರಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಮತ್ತೆ ಇದ್ರ ಬಗ್ಗೆ ಆಸಕ್ತಿ ಇದ್ರೆ ಮಾಡಿ ಸರ್. ಯಾರೇ ಇದ್ರು ಹೊಸದಾಗಿ ಸಾಕಾಣಿಕೆ ಮಾಡೋರು ಏನೈತಲ್ಲ, ಈಗ ನೋಡಿ ಸರ್, ಎಲ್ಲ ಮೆಕ್ಕೆಜೋಳದ ರೇಟು ಮತ್ತೆ ಎಲ್ಲ ಇದಕ್ಕೆ ಮೇವು ಫೀಡಿಂದ ಎಲ್ಲ ರೇಟನ್ನು ಜಾಸ್ತಿ ಐತೆ. ಅದೇ ತಕ್ಕನಾಗ ಮತ್ತೆ ಮಟನ್ ರೇಟನ್ನು ಜಾಸ್ತಿ ಆಗ್ತೈತೆ ಸರ್. ಹಾಗಾಗಿ ಸಂತೆ ಒಳಗೆ ಇದ್ರದ್ದು ದಿನೇ ದಿನೇ ರೇಟ್ ಕಡಿಮೆ ಆಗಲ್ಲ ಹೊರತಾಗಿ ಹೆಚ್ಚಾಗ್ತಿದೆ ಸರ್. ಹಾಗಾಗಿ ಕುರಿ ಸಾಕಾಣಿಕೆ ಮಾಡ್ಬೋದು ಸರ್. ಎಲ್ಲ ಕಡೆಗೆ ಮಾರ್ಕೆಟಿಂಗ್ ಚೆನ್ನಾಗಿರೋದಂದ್ರೆ ಇದೇ ಕೆಂಗೂರಿನೇ ಮಾರ್ಕೆಟಿಂಗ್ ಚೆನ್ನಾಗೈತೆ. ಆದಷ್ಟು ಎಲ್ಲರೂ ಈ ಕೆಂಗೂರಿನೇ ಸಾಕಿ ಸರ್. ಕುರಿಲಿ ನೋಡ್ಬೋದು ಸುಮಾರು ಜಾತಿಗಳಿವೆ. ನಾಟಿ ಕುರಿ ಇನ್ನಿತರ ಎಲ್ಲಾ ಜಾತಿ ಕುರಿ ಇದಾವೆ ಸರ್. ನನಗೆ ಇಷ್ಟ ಆಗಿರೋ ಕುರಿ ಅಂದ್ರೆ ಕೆಂಗೂರಿನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಪ್ಪ ಅಂದ್ರೆ ಇದು ಗ್ರೋತಿಂಗು ಚೆನ್ನಾಗೈತೆ ಸರ್. ತಿಂಗಳಿಗೆ 5-8 kg ಗ್ರೋತ್ ಬರ್ತೈತೆ. ಮತ್ತೆ ಇದರಲ್ಲಿ ಆದಾಯನೂ ಚೆನ್ನಾಗೈತೆ, ಮತ್ತೆ ಮಾರ್ಕೆಟಿಂಗೂ ಚೆನ್ನಾಗೈತೆ ಸರ್ ಇದು. ಹಾಗಾಗಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 1,000 ರೂಪಾಯಿ ನಾವು ಕೆಂಗೂರಿ ಸಾಕಿದ್ರೆ ಲಾಭ ತೆಗಿಬೋದು ಸರ್. 1,000 ರೂಪಾಯಿ ಲಾಭನೂ ತೆಗಿಬೋದು, ಮತ್ತೆ 1,000 ರೂಪಾಯಿ ಇದ್ರ ಮೇಲೆ ಖರ್ಚನ್ನ ನಾವು ಮಾಡ್ಬೇಕು ಸರ್. ಮತ್ತೆ ಲಾಭ ಬರುತ್ತೆ ಅಂತೇಳಿ ಹಂಗೆ ಸುಮ್ಮನೆ ಶೆಡ್ಡಾಗಿ ಹೋಗಿ ಹಾಕಿ ಕೈ ಸುಟ್ಕೊಳ್ಳೋದು ಬೇಸಲ್ಲ. ಮತ್ತೆ ಇದ್ರ ತಕ್ಕನಂಗೆ ಮೇವು, ಫೀಡು, ಮತ್ತೆ ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂಡ್ರೆ ಲಾಭ ತಾನೇ ಬರುತ್ತೆ ಸರ್ ಇದ್ರಾಗ. ಮತ್ತೆ ಎಲ್ಲಾ ವೆದರ್ಗೂ ಮತ್ತೆ ಎಲ್ಲಾ ಭಾಗಕ್ಕೂ ಈ ಕುರಿ ಅಡ್ಜಸ್ಟ್ ಆಗುತ್ತೆ ಸರ್. ಮತ್ತೆ ಬಿಸಿಲಿಗೂ ಹೊಂದ್ಕೊಳ್ಳುತ್ತೆ, ಮತ್ತೆ ಚಳಿಗೆ ಎಲ್ಲ. ಈಗ ನೋಡ್ಬೋದು ನಮ್ಮ ಕಡೆ ಬರ್ತಾರಲ್ಲ ಸರ್, ಮತ್ತೆ ಮೈಸೂರು, ಮಂಡ್ಯ, ಮತ್ತೆ ಬೆಂಗಳೂರು, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಎಲ್ಲ ಕಡೆಯವರು ಬಂದು ಈ ಕುರಿನ ತಗೊಂಡು ಹೋಗ್ತಿದ್ದಾರೆ ಸರ್. ಆದಷ್ಟು ಸ್ಟಾರ್ಟಿಂಗ್ ಹೊಸದಾಗಿ ಸಾಕಾಣಿಕೆ ಮಾಡೋರು ಏನಂದ್ರೆ ಒಂದು 12-15 kgನೇ ಮರಿ ತೊಗೋಬೇಕು ಸರ್. ಒಂದು 10 kg ಒಳಗೆ ನಾವು ಮರಿ ತೊಗೊಂಡ್ರೆ ಇನ್ನು ತಾಯಿ ಹಾಲು ಕುಡಿದಿರಲ್ಲ ಸರ್. ಮತ್ತು ಅವು ಶೆಡ್ಡಿಗೆ ಬಂದು ಮತ್ತೆ ವ್ಯಾಕ್ಸಿನು ಮತ್ತು ಫೀಡ್ಗೆ ಅಡ್ಜಸ್ಟ್ ಆಗಲ್ಲ. ಆದ್ದರಿಂದ ಮರಿ ಏನೋ ಒಂದು ರೋಗ ಬರೋದು, ಮತ್ತು ಸುಮ್ಮನೆ ಸೈಡ್ ನಿಂತ್ಕೊಳ್ಳೋದು, 1-2 ಸತ್ತೋಗ್ಬಿಡುತ್ತೆ ಸರ್. ಹಾಗಾಗಿ ಆ ಥರ ಸಾಯಬಾರ್ದು. ಮತ್ತು ಇದರಲ್ಲಿ ನಾವು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಸರ್, ಒಂದು ಸ್ಟಾರ್ಟಿಂಗ್ ಏನೈತಲ್ಲ, ಒಂದು 15 kg ಮರಿ ತೊಗೊಂಬರ್ಬೇಕು ಸರ್. ಒಂದು 7,000-8,000 ಒಳಗಡೆ ಮರಿ ಹಾಕಿದರೆ ಒಳ್ಳೆ ಗ್ರೋತ್ ಬರ್ತದೆ ಸರ್. ಒಳ್ಳೆ ಕಲ್ಲರ್ನು ಈ ಥರ ಮರಿನ ಆಯ್ಕೆ ಮಾಡ್ಕೊಂಬರ್ಬೇಕು ಸರ್. ಒಂದೇ ಲೆವೆಲ್ ಮರಿ ಹಾಕ್ಕೊಂಬರ್ಬೇಕು. ಒಂದು 500 ರೂಪಾಯಿ ಜಾಸ್ತಿ ಆಗಲಿ, ಒಳ್ಳೆ ಕಲ್ಲರು ಮತ್ತು ಒಳ್ಳೆ ಶೈನಿಂಗು ಈ ಥರ ಮುಟ್ಟಿ ನೋಡಿದ್ರೆ ಗಟ್ಟಿನೂ ಇರ್ಬೇಕು ಸರ್. ಮತ್ತು ಉದ್ದ ಲೆಂತೇನು ಇರ್ಬೇಕು ಸರ್. 50 ಮರಿ ನಾವು ಸಂತೆ ಒಳಗೆ ವ್ಯಾಪಾರ ಮಾಡ್ಕೊಂತೀವಂದ್ರೆ 100 ಮರಿ ಲಾಟೆ ನೋಡ್ಬೇಕು ಸರ್. ಒಂದು 500 ರೂಪಾಯಿ ಜಾಸ್ತಿ ಆಗಲಿ, 100 ಮರಿ ಲಾಟಲ್ಲಿ 50 ಮರಿ ಸೆಲೆಕ್ಷನ್ ಮಾಡ್ಕೊಂಬಂದ್ರೆ 3 ತಿಂಗಳಲ್ಲೇ ಇದು ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಸಣ್ಣ ಮರಿ ಆದರೆ 3 ತಿಂಗಳ ಸಾಕ್ಬೇಕು. ನಾವು ಒಂದು ಸ್ವಲ್ಪ ದೊಡ್ಡ ಮರಿ ತೊಗೊಂಬಂದ್ರೆ 2 ತಿಂಗಳ ಸಾಕು ಸರ್ ಇದ್ರಾಗ. ಸರ್ ಇನ್ನು ನೋಡ್ಬೋದು, ಈ ಮರಿ ಏನೈತಲ್ಲ, 1 ಇಂಚ್ ಕೊಂಬಂದಿದೆ. ಇದು ತಾಯಿ ಹಾಲು ಕುಡಿಯೋದು ಬಿಟ್ಟು ಅಲ್ಲೇ ಒಂದು 15 ದಿನ ಆಗಿದೆ ಸರ್. ಆ ಥರ ಮರಿ ನಾವು ನಮ್ಮ ಶೆಡ್ ಒಳಗೆ ತಗೊಂಬಂದು ನಾವು ಬಿಟ್ರೆ ಸರ್, ಎಲ್ಲ ನಾವು ಹಾಕೋ ಫೀಡ್ಗೂ ಹೊಂದ್ಕೊಳ್ಳುತ್ತೆ, ಮೇವಿಗೂ ಹೊಂದ್ಕೊಳ್ಳುತ್ತೆ, ಮಾಡೋ ವ್ಯಾಕ್ಸಿನ್ಗೂ ಹೊಂದ್ಕೊಳ್ಳುತ್ತೆ ಸರ್. ಹಾಗಾಗಿ ಬೆಳವಣಿಗೆನೂ ಚೆನ್ನಾಗಿ ಬರುತ್ತೆ ಸರ್. ಅದು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕುರಿ ಸಾಕಾಣಿಕೆ ಒಳ್ಳೇದು ಸರ್. ಅವು ಆಡು ಜಾತಿ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಮೇಯ್ದೆ ಅವಕ್ಕೆ ರೂಢ ಸರ್. ಅವನ್ನ ತೊಗೊಂಬಂದು ನಾವು ಶೆಡ್ ಒಳಗೆ ಹಾಕಿದರೆ ಅವಕ್ಕೆ ಮತ್ತೆ ಕಾಯಿಲೆನೂ ಜಾಸ್ತಿ ಸರ್ ಅವಕ್ಕೆ.
ಮತ್ತು ಹಾಗಾಗಿ ನಾವು ಆಡನ್ನ ಸಾಕಾಣಿಕೆ ಮಾಡಿಲ್ಲ ಸರ್. ನಾವು ಕುರಿನೇ ಸಾಕಾಣಿಕೆ ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತು ಇದಕ್ಕೆ ಕಾಯಿಲೆನೂ ಕಡಿಮೆ, ಮತ್ತು ಇದು ಮತ್ತು ಗ್ರೋತಿನೂ ಚೆನ್ನಾಗೈತೆ, ಮಾರ್ಕೆಟಿಂಗು ಚೆನ್ನಾಗೈತೆ. ಮತ್ತು ಯಾವ ಕಡೆ ಹೋದ್ರೂ ಮಾರ್ಕೆಟಿಂಗ್ ಐತೆ ಸರ್. ಹಂಗಾಗಿ ಕುರಿ ನನಗೆ ಚೆನ್ನಾಗಿ ಪ್ರಾಫಿಟ್ ಐತೆ ಸರ್. ಕುರಿ ಸಾಕಾಣಿಕೆಯಲ್ಲಿ ಕಡ್ಲೆ ಒಟ್ಟು ಅನ್ನೋದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಎಲ್ಲ ಡ್ರೈ ಆಗಿದೆ, ಈ ಥರದ್ದೇ ನಾವು ಕುರಿಗಳಿಗೆ ಕೊಟ್ಟರೆ ಒಳ್ಳೆ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್. ಮತ್ತು ಇದ್ರ ಜೊತೆ ನಾವು ರಾಗಿ ಕಡ್ಡಿನೂ ನಾವು ಮರಿಗಳಿಗೆ ಹಾಕ್ತೀವಿ ಸರ್. ಇದೇನೈತಲ್ಲ ಕುರಿಗಳಿಗೆ ಒಳ್ಳೆಯ ಆಹಾರ ಸರ್ ಅದು. ಎಲ್ಲ ಇದನ್ನು ಒಣ ಮೇವು ತಿಂದು ಚೆನ್ನಾಗಿ ನೀರು ಕುಡಿತೇವಲ್ಲ ಸರ್, ಒಳ್ಳೆ ಯಾವುದೇ ಕಾಯಿಲೆ ಗೀಲೆ ಏನೂ ಬರಲ್ಲ ಸರ್. ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಮೊದಲೆಲ್ಲ ಮೇವನ್ನು ಸ್ಟಾಕ್ ಮಾಡ್ಕೊಂಡಿರ್ಬೇಕು ಸರ್. ನೋಡ್ಬೋದು, ಇದೆಲ್ಲ ನಾವು ಶೇಂಗಾ ಒಟ್ಟು ಸರ್. ಸುಮಾರು ಒಂದು 2 ಲಕ್ಷ ಕೊಟ್ಟು ನಾವು ಸ್ಟಾಕ್ ಮಾಡ್ಕೊಂಡಿದ್ವಿ. ಒಂದು ವರ್ಷ ತನಕ ಇದು ಕಿರಿಕಿರಿ ಇಲ್ಲ ಸರ್. ಒಂದು ವರ್ಷ ನಾವು ಹೆಂಗೆ 2 ತಿಂಗಳು ಬ್ಯಾಚ್ ಮಾಡಿದ್ರು ನಡಿತೈತೆ. ಒಂದು ವರ್ಷ ಒಂದೊಂದು ತಿಂಗಳಿಗೆ ಮಾರಾಕಿದ್ರು ನಡಿತೈತೆ ಸರ್. ನೋಡ್ಬೋದು, ಎಲ್ಲ ಡ್ರೈ ಆಗಿದೆ ಸರ್. ಈ ಥರದ್ದು ಮರಿ ಕೊಟ್ಟರೆ ಒಳ್ಳೆ ಗ್ರೋತ್ ಚೆನ್ನಾಗಿ ಆಗುತ್ತೆ ಸರ್. ಮತ್ತು ಇದ್ರ ಜೊತೆ ನಾವು ಏನಾದ್ರು ಫೀಡು ಮತ್ತು ವ್ಯಾಕ್ಸಿನ್ ಮಾಡ್ಕೊಂಬಿಟ್ರೆ ಸರ್, ಮರಿ ಮತ್ತೆ ಯಾವುದು ಬಸಿಯಲ್ಲ ಸರ್. ಹಂಗಾಗಿ ಸಿಕ್ಕಾಪಟ್ಟೆ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್. ಹಾಗಾಗಿ ನಾವು ಕಡಲೆ ಒಟ್ಟನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಸರ್, ನಾವು ಬೇಸಿಗೆ ಟೈಮಲ್ಲೆಲ್ಲ ಇವಾಗ ಸಿಗಲ್ಲ ಸರ್ ಅದು. ಮತ್ತು ಮಾರ್ಚಿಂದ ಏಪ್ರಿಲ್, ಮೇ, ಜೂನ್ ಇಷ್ಟೇ ಇನ್ನು 3 ತಿಂಗಳಲ್ಲೇ ನಾವು ನಮ್ಮ ಊರಲ್ಲೇ ತೊಗೊಳ್ತೀವಿ, ಮತ್ತು ಬೇರೆ ಕಡೆಯಿಂದನೂ ತರ್ಸ್ಕೊಂತೀವಿ ಸರ್. ನಮ್ಮ ಹೊಲದಲ್ಲೇ ಒಂದು 4-5 ಎಕರೆ ಇದೆ ಸರ್. ಅದನ್ನು ನಾವು ಸ್ಟಾಕ್ ಮಾಡ್ಕೊತೀವಿ. ಮತ್ತು ಬೇರೆ ಕಡೆಯಿಂದ ಎಲ್ಲ ಅಂದರೆ ಇದೆಲ್ಲ ಒಂದು 20 ಎಕರೆದು ಶೇಂಗಾ ಒಟ್ಟು ಐತೆ ಸರ್. ಇದು ಎಲ್ಲನೂ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಸರ್. 20 ಎಕರೆ ನಾವು ಸ್ಟಾಕ್ ಮಾಡ್ಕೊಂಡ್ರೆ ಒಂದು ವರ್ಷ ತನಕ ಕಿರಿಕಿರಿ ಇಲ್ಲ ಸರ್. ಈ ಥರ ಎಲ್ಲ ಡ್ರೈ ಆಗಿರ್ಬೇಕು ಸರ್. ಮತ್ತು ಏನು ಇದರಲ್ಲೆಲ್ಲ ಮಣ್ಣಿಲ್ಲ, ಏನಿಲ್ಲ. ಬೇರೆ ಕಡೆ ಎಲ್ಲ ಮೆಷಿನ್ ಹಾಕ್ಸಿರ್ತಾರೆ ಸರ್. ಆ ಮಣ್ಣು ಇರ್ತೈತೆ. ನೋಡ್ಬೋದು, ನಮ್ಮ ಬಳ್ಳಿಲೆಲ್ಲ ಯಾವ ಮಣ್ಣಿಲ್ಲ, ಏನಿಲ್ಲ ಸರ್. ಎಲ್ಲ ಡ್ರೈ ಆಗಿದೆ ಸರ್.